ಅಹಿತಕರ ಘಟನೆ ನಡೆದಿರೋದೆ. ಮೊನ್ನೆ 17ನೇ ತಾರೀಕು ಏನಾಗಿದೆ, 5ನೇ ತಾರೀಕು 6ನೇ ತಿಂಗಳಿಗೆ ದೊಡ್ಡ ಮಟ್ಟಕ್ಕೆ ಜಗಳ ಆಗಿದೆ. ಇಲ್ಲಿ ಒಬ್ಬನ ಹುಡುಗನ ಏನು ಮಾಡಿದ್ರೆ, ಅವ್ನು ದೊಡ್ಡಮ್ಮನ ಮಗನ್ನೇ, ಅವನ ಹೆಸರು ಏನಪ್ಪ, ಉಮೇಶ್ ಅನ್ನೋದನ್ನ ಇಲ್ಲಿ ಕರ್ಕೊಂಬಂದು ಆ ಜಾಗದ ವಿಚಾರವಾಗೇ ಒಂದು ಗಲಾಟೆ ಆಗಿದೆ. ಆ ಗಲಾಟೆ ಆದಮೇಲೆ ಹೇಳಿದೆ, ನಾನು ನೋಡಪ್ಪ ಒಬ್ರಿಗೂ ಗಲಾಟೆ ಮಾಡ್ಕೊಂಡು ಇಲ್ಲಿ ಬಂದು ಆ ಪುಷ್ಪಗೌಡ ನಿಲ್ಸ್ಕೊಂಡು ಅಳತೆ ಮಾಡಿಸಿದೆ. ನೋಡಪ್ಪ ಇಲ್ಲಿಗೆ ಬತ್ತೋ ಜಾಗ ಆಯಿತು, ನಾನು 2 ಅಡಿ ಬಿಡ್ತೀನಿ, ಅವರು 2 ಅಡಿ ಬಿಡಲಿ ಅಂತ ಹೇಳಿದ್ರು. ಇವತ್ತು ಅದೇ ವಿಚಾರವಾಗಿ ಅವ್ರು ನಗರಸಭೆಗೆ ಬಂದು ಮೆಜರ್ಮೆಂಟ್ ಮಾಡ್ತೀನಿ ಪೇಪರ್ ಕೊಡ್ರಿ ಅಂದರೆ ಪೇಪರ್ ಕೊಡ್ತಾಯಿಲ್ಲ ಅವರು. ಅಲ್ಲ, ಅವರು ಆರೋಪ ಮಾಡ್ತಾರೆ, ಇಲ್ಲ ಅಂತಲ್ಲ. ಈಗ ವಾದಿ ಒಂದು ಪ್ರತಿವಾದ ಇದ್ದೇ ಇರ್ತಾರೆ. ಆರೋಪ ಮಾಡಿ ಕಂಪ್ಲೇಂಟ್ ಕೊಟ್ಟು ಕೇಸ್ ಹಾಕಿಸಿ ಅವ್ನು ಕರೆಸಿ ಹಾಜರು ಮಾಡಿಸ್ಬೋದಾಗಿತ್ತಲ್ಲ. ನಾವು ನೀವು ಅಂತ ಹೇಳೋದೇನು ಪ್ರಶ್ನೆ ಇಲ್ಲಲ್ಲ. ಅದು ಅವನೇನೋ ಮಾಡಿ ಮಾಡ್ತಾ ಇರ್ತಾನೋ, ಸ್ಟೇಷನ್ ಇದೆ, ನ್ಯಾಯಾಲಯ ಇದೆ, ಸಂಬಂಧಪಟ್ಟ ಹೇಳ್ತಾರೆ. ಇವತ್ತು ಒಂದು ಊರ ಮುಂದೆ ಒಂದು ಜನ ಸೇರಿಸ್ತಾರೆ, ಏನೋ ಒಂದು ಪೂರ್ವಿಕರ ಕಾಲದಾಗ ಕೆಲಸ ಮಾಡ್ಬೇಕಾದ್ರೆ ಊರ ಮುಂದೆ ಒಂದು 4-5 ಜನ ಕೇಳೋರು, ನೋಡಪ್ಪ ಹಿಂಗೆ ಮಾಡ್ತಾರೆ ಅಂತೇಳಿ. ಇವತ್ತೆಲ್ಲ ಮಾಧ್ಯಮದವ್ರು ಇದ್ದೀರಾ, ನ್ಯಾಯಾಲಯ ಇದೆ, ಮತ್ತೊಂದಿದೆ ಹೇಳ್ತಾರೆ, ಕೋರ್ಟ್ಗೆ ಹೋಗ್ತೀವಿ. ಇವರು ಹೇಳ್ಬೋದಾಗಿಲ್ಲ, ದೊಡ್ಡವ್ರು 3-4 ಜನ ಕುಂಡ್ರಿಸಿ ನೋಡಪ್ಪ ಹಿಂಗೆಲ್ಲ ಮಾಡ್ತಾರೆ ಅಂತ ಹೇಳ್ಬೋದಾಗಿತ್ತಲ್ಲ ಇವರು. ನೋಡ್ರಿ, ನಿಮಗೂ ಅಷ್ಟೇ ಮಾಧ್ಯಮದವ್ರಿಗೆ ಹೇಳ್ತಿರೋದು, ನಾನು 2002ರಲ್ಲಿ ಇಡೀ ಗ್ರಾಮ ಪಂಚಾಯತ್ ಅಧ್ಯಕ್ಷ ಆಗಿ ಕೆಲಸ ಮಾಡಿದೆ. ಒಂದೇ ಒಂದು ಮೈಕ್ ಮುಂದೆ ನಿಂತ್ಕೊಂಡು ಮಾತಾಡಿರಲಿಲ್ಲ ನಾನು ಯಾರ ಮೇಲೂ ಧುಮಕಿ ಹಾಕೊಂಡು ಮಾಡೋಂಗಿದ್ರೆ 5 ವರ್ಷ ಅಧಿಕಾರದಾಗ ಇದ್ನಲ್ಲ ಅಧ್ಯಕ್ಷನಾಗಿ, ಅವತ್ತೇ ನಾವೇನೋ ಮಾಡ್ಬೋದಾಗಿತ್ತು. ನಾವೆಲ್ಲ ಹಂಗೆಲ್ಲ ಮಾಡೋಕ್ಕೆ ಹೋಗೋರಲ್ಲ. ನೋಡ್ರಿ, ಎಲ್ಲ ಒಂತಾಯಿ ಮಕ್ಕಳಂತ ಬಾಳ್ಕೊಂಡು ಹೋಗೋರು. ಇವತ್ತು ನಮ್ಮೂರಾಗೆ ಎಲ್ಲ ನಮ್ಮನ್ನು ಕರೀತಾರೆ, ಬಾರೋ ಇಲ್ಲಿ ಬೀಸಿನ ಮಗನೇ ಅಂತೇಳಿ. ಇವತ್ತೊಂದು ಊರಹಬ್ಬ, ಗ್ರ್ಯಾಂಡ್ ಊರಹಬ್ಬ ಆಯಿತು. ಆ ಊರಹಬ್ಬಕ್ಕೆ ಮೈನ ಕಾರ್ಯಕರ್ತರೆ ನನ್ನ ಕರೆದ್ರು, ಊರಿನವರೆಲ್ಲ ಸೇರಿ, ನಿಮ್ಮಪ್ಪ ತಳವರ್ಕೆ ಕೆಲಸ ಮಾಡ್ತಿದ್ದ, ನೀನು ಮಾಡ್ತೀಯಲ್ವ ಅಂತ ಕೇಳಿದ್ರು. ನನಗೆ ಮುಜುಗರ ಆಗಲಿಲ್ಲ. ನಾನು ಹೆಮ್ಮೆಯಿಂದ ಹೇಳಿದೆ, ನಾನೇ ಮಾಡ್ತೀನಿ ತಳವರ್ಕೆ ಕೆಲಸ ಅಂತ. ಹಂಗಾಗಿ ಯಾರು ವೈಯಕ್ತಿಕ ಅಲ್ಲ, ಅವರವ್ರು ಉತ್ತರಿಸ್ಕೊಂಡು ಏನೇನೋ ಮಾತಾಡ್ತಾರೆ ಹೊರತು ಅದೆಲ್ಲ ಸುಳ್ಳು ಸುದ್ದಿಗಳು ಅವೆಲ್ಲ. ಈಗ ನೀವು ಆರೋಪ ಮಾಡಿದ್ದೀರಾ, ಹೊಡೆದ್ರು ಅದೆಲ್ಲ ಹೇಳಿದ್ರಿ. ಸೊ ಇದಕ್ಕೆ ಏನು ಕ್ರಮ ತೊಗೊಂಡಿದ್ದೀರಿ ನೀವು? ಸರ್, ನ್ಯಾಯಾಲಯಕ್ಕೆ ಕೊಟ್ಟಿದ್ದೀವಿ, ಹೊಡೆದಿದ್ದಾರೆ, ಕೇಸಾಗಿದೆ. ಕೇಸಾಗಿ ಅವರು ಬೇಲ್ ತೊಗೊಂಡು ಇದು ಮಾಡ್ಕೊಂಡಿದ್ದಾರೆ, ನಾವು ಗೊತ್ತಿಲ್ಲ. ಆ ಕಾರಣಕ್ಕೋಸ್ಕರನೇ ಬೇಡ ಮುಂದಕ್ಕೆ ಆಗೋದು, ಕೋರ್ಟು ಕಟ್ಲೆ ಅನ್ಕೊಂಬರ್ಬೇಕಾದ್ರೆ ದಿನಗಳು ಹೋಗ್ತವೆ ಅಂಥೇಳಿ ಸಂಬಂಧಪಟ್ಟ ನಗರಸಭೆ ಕಮಿಷನಲ್ಲಿ ರಿಕ್ವೆಸ್ಟ್ ಮಾಡ್ಕೊಂಡು ಅವರು ಆಯ್ತಪ್ಪ ನಿಮ್ಮ ಮೆಜರ್ಮೆಂಟ್ ಏನಿದೆ ಅದು ಕ್ಲಿಯರ್ ಮಾಡಿಕೊಡ್ತೀನಿ ಅಂತ ಅವ್ರು ಒಪ್ಕೊಂಡಿದ್ರು. ಆ ಪ್ರಕಾರ ಇವತ್ತು ಬಂದಿದ್ದಾರೆ ಅಷ್ಟೇ. ಅವರು ಬಂದು ಮೆಜರ್ಮೆಂಟ್ ಮಾಡಿದ್ದಾರೆ.